ಅಣ್ಣ ಒಂದ್ ಕ್ಯಾನ್ ಹಚ್ಕೊಂಡ್ ಬರೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಕನ್ನಡ ವ್ಲಾಗ್. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಬರೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಇದು ಬಂದು ಶುಕ್ರವಾರದ ವಿಡಿಯೋ. ಇವತ್ತು ನಮ್ಮ ಮನೆಯವ್ರ ಬರ್ತ್ಡೇ ಇದೆ, ಹಾಗಾಗಿ ಬೇಗನೆ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಆದರೆ ಹೋಗ್ತೀವಿ. ಅಷ್ಟರಲ್ಲಿ ನನ್ನ ಮಗಳು ಬೆಳಿಗ್ಗೆನೇ ಇದ್ದು ನೋಡಿ ಯಾವ ಥರ ಕೆಲಸ ಮಾಡ್ತಾವಳೆ ಅಂತಂದರೆ, ನಿಜವಾಗ್ಲೂ ನೋಡಿಗೆ ಹುಷಾರಿಲ್ಲ, ಯಾವ್ದು ಕೇಳ್ತಾ ಇಲ್ಲ. ನಾನು ವಿಡಿಯೋ ಮಾಡ್ತಾ ಇರೋದು ಅವಳು ನೋಡ್ತಾ ಇಲ್ಲ. ನಾನು ನಿಧಾನಕ್ಕೆ ಮರೆಯಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಆದರೂ ಒಂದು ಟೈಮು ನೋಡ್ಕೊಂಡು ಚೊಂಬಲ್ಲಿರೋ ನೀರು ಹೆಚ್ಚಕ್ಕೆ ಬಂದಳು. ನಿಧಾನಕ್ಕೆ ಬಂದು ಹಿಂದೆ ನಿಂತ್ಕೊಂಡು ಮಾಡ್ತಾಯಿದ್ದೀನಿ. ನೋಡ್ತಾವಳೆ. ಅವಳಿಗೆ ಏನೋ ಯಾಕೋ ವಿಡಿಯೋಗೆ ಬರೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಅಷ್ಟು ಚೆನ್ನಾಗಿ ಎಲ್ಲದರಲ್ಲೂ ಇದು ಮಾಡೋಳು. ಯಾಕೋ ವಿಡಿಯೋ ಮಾಡೋಕ್ಕೆ ಹೋದ್ರೇ ಸಾಕು, ಫೋನು ಆನ್ ಮಾಡಿದ್ರೆ ಸಾಕು, ತಗೊಂಡೋಗಮ್ಮ ನಾನು ವಿಡಿಯೋ ಮಾಡಬೇಡ ಅಂತಾಳೆ. ನೋಡಿ ಎಷ್ಟು ನೀಟಾಗಿ ಪಾತ್ರೆ ತೊಳಿತಾವಳೆ. ಅವಳು ಕಸನೂ ಅಷ್ಟೇ ನೀಟಾಗಿ ಗುಡಿಸ್ತಾಳೆ. ಅವಳಿಗೆ ಒಟ್ಟಿನೊಳಗೆ ಅವಳಿಗೆ ಇಂಟ್ರೆಸ್ಟ್ ಇರಬೇಕು. ನೋಡಿರಿ ಏನು ಶಿಸ್ತಾಗಿ ಕುತ್ಕೊಂಡು ತೊಳಿತಾವಳೆ. ತೋರಿಸ್ತೀನಿ ಪಾತ್ರೆಲ್ಲ ಎಷ್ಟು ನೀಟಾಗಿ ತೊಳೆದವಳೆ ಅಂತ ಅಂದ್ರೇ. ಅವಳಿಗೆ ಹೇಳಿದ್ರು ನಾವು ಕೇಳ್ತಾ ಇಲ್ಲ, ನೀರಲ್ಲಿ ಆಡಬೇಡ, ಈಗಲೇ ಕೆಮ್ಮು ನೆಗಡಿ ಆಗೈತೆ ಕಣೆ ಅಮ್ಮ ಅಂತಂದ್ರೂ ಅವಳು ಹಿಡಿದಿದ್ದೆ ಆಟ. ಬೆಳಿಗ್ಗೆನೇ ನೀರು ಬಿಟ್ಟಿದ್ರು ನೋಡಿ, ತೊಳ್ಕೊಂಡು ಕುತ್ಕೊಂಡು ಅವಳು ಪಾತ್ರೆ ಆಚೆಗೆ ಹಾಕಿದ್ವಿ ನಾವು. ಆದರೂ ಕೇಳ್ತಾ ಇಲ್ಲ ನೋಡಿ, ತೊಳೆದು ಅಲ್ಲಿ ನೀರು ಹಾಕ್ಬಿಟ್ಟು ಸೈಡಿಗೆ ಹೆಂಗಿಟ್ಟವಳೆ. ಎಲ್ಲ ನೀಟಾಗಿ ತೊಳೆದವಳೆ ನೋಡಿ. ಇಷ್ಟು ಪಾತ್ರೆ ತೊಳೆದ್ಲು ಅಷ್ಟೊತ್ತಿ. ಸ್ಕೂಲಿಗೆ ಟೈಮ್ ಆಯಿತು, ಬಾ ಸ್ಕೂಲ್ಗೆ ಹೊರಡು ಅಂತ ಅಂದ್ಬಿಟ್ಟು ನಾನು ಕರ್ಕೊಂಬಂದೆ. ಅವ್ರನ್ನೂ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ನಾವು ತಿಂಡಿ ತಿಂದ್ಕೊಂಡು ನೀಟಾಗೆಲ್ಲ ಕಸ ಹೊಡೆದಿದ್ದೀನಿ ನೋಡಿ. ನಮ್ಮ ಜಿಂಬ ಕೆಸರಲ್ಲಿ ಹೋಗ್ಬಿಟ್ಟು ಎಲ್ಲ ಬಂದು ಪಾದಾರ್ಪಣೆ ಮಾಡುತ್ತೆ. ಅದಕ್ಕೆ ಎಲ್ಲ ನೀಟಾಗಿ ಒರೆಸ್ಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು, ಹೆಂಗೂ ಪೂಜೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕಸ ಹೊಡೆದಿದ್ದೀನಿ. ಅಷ್ಟರಲ್ಲಿ ಇನ್ನೇನು ಸಾರಿಸೋಷ್ಟರಲ್ಲಿ ನಾವೇ ಮನೆಯಲ್ಲೇ ಮಾಡ್ಕೊಂಡಿರೋ ಕಡಲೆ ಸಿಟ್ಟು ಮುಖಕ್ಕೆ ಹಾಕೋದು. ಅದಕ್ಕೆ ಒಂದು ಸರಿ ನಾನು ವಾರಕ್ಕೆ ಏನಿಲ್ಲ ಅಂದರೂ ಒಂದು 2 ಸರಿ ಹೆಚ್ಕೊತೀನಿ ಮೊಸರಲ್ಲಿ. ಅದು ಡೈಲಿ ಮುಖ ತೊಳೆಯುವಾಗ ಹಾಕೊತೀನಿ, ಅಂದರೆ ವಾರಕ್ಕೊಂದು 2 ಸಲ ಮೊಸರಲ್ಲಿ ಹಚ್ಕೊತೀನಿ. ಮುಖ ನೈಸ್ ಇರ್ತೈತೆ. ಅದಕ್ಕಷ್ಟರಲ್ಲಿ ಹೆಂಗೂ ಹಾಕೊಂಡ್ರೆ ನಾನು ನೆಲ ಒರೆಸೋಷ್ಟರಲ್ಲಿ ಒಣಗಿಬಿಡ್ತೈತೆ ಅಂತ ಅಂದ್ಬಿಟ್ಟು ನೋಡಿ ಮೊಸರುನು ಮತ್ತು ಕಡಲೆ ಸಿಟ್ಟು ತೊಗೊಂಬಂದು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನಾವೇ ಮನೇಲಿ ಮಾಡ್ಕೊಂಡಿರೋದು. ಹೆಸ್ರು ಕಾಳು ಮತ್ತು ಬಟಾಣಿ ಕಾಳು, ಕಡಲೆಬೇಳೆ, ಅಕ್ಕಿ ಮತ್ತು ಅರಿಶಿಣದ ಬೋಟು, ಕಿತ್ಲಿ ಸಿಪ್ಪೆ ಮತ್ತು ಲಾವಂಚ ಬೇರು ಅಂತ ಬರುತ್ತೆ ಗ್ರಂಥಿಗೆ ಅಂಗಡಿಲಿ ಅದು, ಮತ್ತು ಇನ್ನೊಂದು ಅದೇನೋ ಹೂವು, ತಂಗಡಿ ಹೂವು ಅಂತ, ಅಷ್ಟು ಹೂವು ಇನ್ನೂ ಏನೇನೋ ಹಾಕಿದ್ದೀವಿ. ಅಷ್ಟು ಅದೆಲ್ಲ ಹಾಕ್ಬಿಟ್ಟು ಒಂದು 2 ಸರಿ ಒಣಗಿಸ್ಬಿಟ್ಟು ಮಿಷಿನ್ಗೆ ಹಾಕೊಂಬಂದು ಪೌಡ್ರ್ ಮಾಡಿ ಮಡಿಕೊಂಡಿದ್ದೀವಿ. ಯಾಕಂದರೆ ನಾವು ಚಿಕ್ಕ ಮಕ್ಕಳಿಂದಲೂ ನನ್ನ ಮಕ್ಕಳಿಗೆ ಇದೇ ಪೌಡ್ರೇ ನಾವು ಬಳಸಿರೋದು. ನಾವು ಒಂದು 2 ತಿಂಗಳು ಪಾಪುಯಿಂದನೂ ನಾವು ಇದು ಕಡಲೆ ಸಿಟ್ಟು ಮಕ್ಕಳಿಗೆ ಹಾಕಿದ್ದೀವಿ. ಸ್ಕಿನ್ನು ಇದು ಸಿಕ್ಕಾಬಿಟ್ಟೆ ಸ್ಮೂತ್ ಇರ್ತೈತೆ. ಅದಕ್ಕೆ ನಾನು ಹಾಕೊಬಿಡೋಣ ಅಷ್ಟರಲ್ಲಿ ಒಣಗ್ತೈತೆ, ಹೆಂಗೂ ನೆಲ ಒರೆಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಹಾಕೊತಾ ಇದ್ದೀನಿ. ಇನ್ನೊಂದು ಏನು ಗೊತ್ತಾ, ಹಳ್ಳಿ ಕಡೆ ಈ ಥರ ಎಲ್ಲ ಮಾಡ್ಕೊಂಡ್ರೆ ಈ ಥರ ಎಲ್ಲ ಶೋಕಿ ಬೇಕಾ ಅಂತ ಅನ್ಕೊತಾರೆ. ನಿಜವಾಗ್ಲೂ ಅದು ಯಾವ ಶೋಕಿನೂ ಅಲ್ಲ. ನಾವೇನೋ ನಮ್ಮಿದಕ್ಕೆ ಇದು ಮಾಡ್ಕೊತೀವಿ ಅಷ್ಟೇ. ಆದರೆ ನೋಡಿದವರು ಏನೇನೋ ಮಾತಾಡ್ತಾರೆ. ಬಿಟ್ಟಾಕ್ರಿ, ಜನ ಅನ್ನೋದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಜನ ನಾವು ಹೆಂಗಿದ್ರು ಅಂತಾರೆ, ಕೆಟ್ಟರು ಅಂತಾರೆ, ಬದುಕಿದ್ರು ಅಂತಾರೆ, ಸಾಲ ಮಾಡಿದ್ರು ಅಂತಾರೆ, ಸಾಲ ಮಾಡಲಿಲ್ಲ ಅಂದರು ಅಂತಾರೆ. ಜನದ ಬಾಯಿ ಅಂದ್ಕೊಂಡು ಮುಚ್ಚೋಕ್ಕಾಗಲ್ಲ. ಅದಕ್ಕೆ ಯಾರು ಏನಾದರೂ ಅಂದ್ಕೊಂಡ್ಬಿಟ್ಟು ನನ್ನ ಪಾಡಿಗೆ ಅದನ್ನೇ ಮಾತಾಡ್ತಾ ನಾನು ವಿಡಿಯೋ ಮಾಡ್ತಾಯಿದ್ದೆ. ಅದು ನಾವೇ ಮನೆಯಲ್ಲೇ ಮಾಡಿರೋ ಹೋಮ್ ಮೇಡ್ ಕಡಲೆ ಸಿಟ್ಟದು. ಬೇಕಿದ್ದರೆ ಇನ್ನೊಂದು ವಿಡಿಯೋದಲ್ಲಿ ನಾವು ಅದಕ್ಕೆ ಏನೇನೆಲ್ಲ ಹಾಕಿದ್ವಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅದನ್ನು ಹಚ್ಕೊಂಡಿದ್ದಾಯಿತು, ಅದನ್ನೇ ಮಾತಾಡ್ತಾ ಹೇಳ್ತಾಯಿದ್ದೀನಿ. ಹಚ್ಕೊಂಡಿದ್ವಿ ಅಷ್ಟರಲ್ಲಿ ನೆಲ ಅವೆಲ್ಲ ಒರೆಸ್ಬಿಡೋಣ, ಹೆಂಗೂ ಡ್ರೈ ಆಗ್ತೈತಿ ಅಂದ್ಬಿಟ್ಟು ನೋಡಿ ಹಚ್ಕೊಂಡಿದ್ದಾಯಿತು. ಹಾಗೆ ನೆಲನೂ ಎಲ್ಲ ಒರೆಸಿದ್ದಾಯಿತು. ನೀಟಾಗೆಲ್ಲ ನೆಲ ಒರೆಸ್ಕೊಂಬಂದ್ಬಿಟ್ಟು ಅಷ್ಟರಲ್ಲಿ ಆಲೆ ಮುಖ ಒಂಥರ ಎಳಿತಾಯಿತು. ಸ್ಕಿನ್ನು ಒಣಗಿಬಿಟ್ಟಿತ್ತಲ್ಲ, ಎಳಿತಾಯಿತು. ಇಷ್ಟೊತ್ತಿಗೆ ಮುಖ ತೊಳ್ಕೊಬಿಡ್ತೀನೋ ಅನ್ನಿಸ್ತು ನೋಡಿ. ಆ ಥರ ಇದ್ದಿದ್ದು ಫೇಸು ಈಗ ಈ ಥರ ಆಗಿದೆ. ಎಲ್ಲ ಫುಲ್ಲು ಡ್ರೈ ಆಗೈತೆ. ಈಗ ಹೋಗ್ಬಿಟ್ಟು ಒಂದೇ ಸರಿ ಹೆಂಗೋ ಸ್ನಾನಕ್ಕೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಒಂದೇ ಸರಿ ಸ್ನಾನಕ್ಕೆ ಇನ್ನೊಂದು ಅದು ಹಚ್ಕೊಳೋದಕ್ಕೂ ಮುಂಚೆ ಫ್ರೆಂಡ್ಸಿನ ಈಗ ಸ್ನಾನ ಮುಗಿಸ್ಕೊಂಬಂದೆ. ಈಗ ಪೂಜೆ ಮಾಡಬೇಕು.
ಮುಖ ಒಂಥರ ನೈಸ್ ಐತೆ. ಅದು ಕಡ್ಡೆ ಸಿಟ್ಟು ಹಚ್ಕೊಂಡಿದ್ದಕ್ಕೆ ನೈಸ್ ಐತೆ. ಈಗ ವಾರ ಮಾಡಬೇಕು. ವಾರ ಮಾಡಿಬಿಟ್ಟು ಇವತ್ತು ಲೈವ್ ಓಪನ್ ಆಗಿದೆ ನಂದು. 50 ಜನ ಸಬ್ಸ್ಕ್ರೈಬರ್ ಆದ್ರಲ್ಲ, ಲೈವ್ ಓಪನ್ ಆಗೈತೆ. ಲೈವ್ ಮಾಡಬೇಕೀಗ. ಆಮೇಲೆಲ್ಲ ಪೂಜೆ ಎಲ್ಲ ಆದಮೇಲೆ ಮಾಡ್ತೀನಿ. ನನ್ನ ಮಗ ಕಾಯ್ತಾನೆ ಇದೆ ಈ ಪಕ್ಷಿ ಯಾವಾಗ ಮೊಟ್ಟೆ ಇಡ್ತತ್ತೋ ಅಂತ. ಏನು ಯಾವಾಗಲೂ ಬಂದು ನೋಡ್ಕೊಂಡು ಹೋಗೋನು. ಈಗ ಬಂದು ಹೇಳ್ದ ಅಮ್ಮ ಮೊಟ್ಟೆ ಇಕ್ಕೈತೆ ಅಂತ. ಮುಟ್ಟಬೇಡ ಕಣೋ ಅದನ್ನು, ಪಾಪ ಮುಟ್ಟಿದ್ರೆ ಅದು ಕೂತ್ಕೊಳಲ್ಲ ಅಂತ ಹೇಳ್ತಾನೆ ಇದ್ದೀನಿ. ಮುಟ್ಟಿಲ್ಲ, ಬಟ್ ನೋಡ್ಕೊಂಬಂದವನೇ ನೋಡಿ. ಇನ್ನೂ ಒಂದೇ ಒಂದು ಇಟ್ಟೈತೆ. ಇನ್ನೂ ಇಡುತ್ತೇನೋ ಗೊತ್ತಿಲ್ಲ, ಆದರೆ ಮುಟ್ಟಬಾರ್ದು. ಏನು ಕಮ್ಮು ಅಮ್ಮ ದಿನ ಉಟ್ಕೊಳಕ್ ಬೇಜಾರಾಗಲ್ವಾ? ಹಿಡ್ಕ, ಬಿಸಿಲು ಹಿಡ್ಕ, ಕೈಯಲ್ಲಿ ಹಿಡಿ. ಹಿಡ್ಕೊಳಕ್ಕಾಗ್ತತಾ? ಓಕೆ ಗಾಯ್ಸ್, ನೀವು ಕೇಳಿಸ್ಕೊಂಡಿರ್ಬೋದು ಬ್ಯಾಕ್ಗ್ರೌಂಡ್ ವಾಯ್ಸು ಸಿಕ್ಕಾಬಿಟ್ಟೆ ಸೌಂಡ್ ಇದೆ. ನಾನು ವಾಯ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಏನಾದರೂ ಒಂದು ಸೌಂಡ್ ಆಗ್ತಾನೆ ಇರ್ತೈತೆ. ಅದೇನೋ ನನ್ನ ಹಣೆ ಬರೋನೇ ಏನೋ ಗೊತ್ತಿಲ್ಲ. ಆಮೇಲೆ ಸಂಜೆ ನನ್ನ ಮಗ ನೋಡಿ ಈ ಥರ ಇದನ್ನು ಹೊಡಿತಾ ಇದ್ದ, ಪರಟಿ ಹೊಡಿತಾ ಇದ್ದ. ಅದೇನು ಅಂತಲೂ ನಂಗೆ ಗೊತ್ತಿಲ್ಲ, ಹೊಡಿತಾ ಇದ್ದ. ಅದನ್ನು ವಿಡಿಯೋ ಮಾಡಮ್ಮ ನೋಡಿಲ್ಲ ನಾನು ಹೆಂಗೆ ಆಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದ. ಇವಳು ಕಡ್ಡಿ ಅಡ್ಡ ಕೊಡ್ತಾ ಇದ್ಲು. ಅಷ್ಟರಲ್ಲಿ ಬರ್ಡೇ ಪಾರ್ಟಿನೂ ಸ್ಟಾರ್ಟ್ ಆಯಿತು. ಸಿಕ್ಕಾಬಟ್ಟೆ ಸೌಂಡ್ ಇತ್ತು. ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡೋಣ ಅಂದರೆ ವಿಡಿಯೋನೂ ಲಾಂಗ್ ಇದೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವ ತೊಡಿತೀರ ಪಟಾಕಿ ಕೇಕ್ ಹೋಗುತ್ತೆ. ಕೇಕ್ ಹೊಡಿಬೇಕು. ಕೇಕಿಗೆ ಹೊಡಿಬಾರ್ದು. ಕೇಕಿಗೆಲ್ಲ ಹೊಡೆದ ಟೋಲ್ ತಂಬ್ರಾಗ ನಾನು ವಿಡಿಯೋ ಮಾಡಿಕೊಡ್ರಿ ಅಂತ ಒಂದು ಹುಡ್ಗಂಗೆ ಕೊಟ್ಟರೆ ನೀಟಾಗಿ ವಿಡಿಯೋನೇ ಮಾಡಿಲ್ಲ. ಅಲ್ಲಿ ಯಾರು ವಿಡಿಯೋ ನಾನೇ ಹೋಗಿ ಡೈರೆಕ್ಟ್ ಮಾಡ್ಕೊಳ್ಳೋಣ ಅಂದರೆ ಅಲ್ಲಿಗೆ ಹೋಗೋದು ಹೆಂಗೆ ಅಂತ ಅಂದ್ಬಿಟ್ಟು ನಾನು ಹೋಗಲಿಲ್ಲ. ದೂರ ನಿಂತ್ಕೊಂಡು ನೋಡ್ತಾ ಇದ್ವಿ ನಾವೆಲ್ಲ.
ಯಾರೂ ನೀಟಾಗಿ ವಿಡಿಯೋ ಮಾಡಿಕೊಡ್ಲಿಲ್ಲ, ಹೆಂಗೆ ಬೇಕು ಹಂಗೆ ಮಾಡಿದ್ದಾರೆ, ಅದರಲ್ಲೇ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ ನಾನು. ಹಾಗೆ ನಾವು ಅದೆಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ಡೋರ್ ಹಾಕೊಂಡು ಹೋಗ್ಬಿಟ್ಟಿದೆ. ನಮ್ಮ ಜಿಂಬ ಪಟಾಕಿ ಹೊಡೆದಿರೋ ಸೌಂಡಿಗೆ ಬಾಗಿಲಲ್ಲೇ ಹಂಗೆ ಓಡಾಡ್ತೈತೆ. ಇಷ್ಟೊತ್ತಿ ಡೋರ್ ಓಪನ್ ಮಾಡ್ತಾರೋ ಹೋಗ್ಬಿಡ್ತೀನೋ ಒಳಕ್ಕೆ ಅನ್ನಂಗೆ ಆಡ್ತಿತ್ತು ಪಾಪ. ಡೋರ್ ತೆಗಿತಿದ್ದಂಗೆ ಒಳಗಡೆ ಹೋಗಿ ರೂಮಿಗೆ ತೂರ್ಕೊಳಕ್ಕೆ ಹೋಗ್ತಾಯಿತ್ತು. ಅಷ್ಟು ಪುಕ್ಲು ಈ ನಾಯಿ. ಸುಮ್ಮನೆ ಹಂಗಿರೋದಷ್ಟೇ, ಸಿಕ್ಕಾಬಟ್ಟೆ ಎದುರುತೈತೆ. ಅದು ಪಟಾಕಿ ಸೌಂಡ್ ಅಂದ್ರೆ ಆಗೋದೇ ಇಲ್ಲ. ಮರಿಯಿಂದಲೂ ಅಷ್ಟೇ ಇದು ನೋಡಿ. ಡೋರ್ ತೆಗಿತಿದ್ದಂಗೆ ಒಳಗಡೆ ಹೆಂಗೆ ಆಡ್ತೈತೆ ಅಂದರೆ ನಿಲ್ತಾ ಇಲ್ಲ, ಅಷ್ಟು ಭಯ ಇದಕ್ಕೆ. ಹಾಗೆ ಇದು ಬರ್ತಡೇನೂ ಎಲ್ಲ ಚೆನ್ನಾಗಾಯಿತು. ನಾವು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆ ಹತ್ರ. ಅಷ್ಟರಲ್ಲಿ ನಮ್ಮ ಜಿಂಬ ಈ ಥರ ಆಡ್ತಾಯಿತ್ತು. ಓಕೆ ಗೈಸ್, ಯಾರೆಲ್ಲ ಇಲ್ಲಿವರೆಗೂ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿದ್ದೀರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರು ಇನ್ನೂ ನನ್ನ ಹಿಂದಿನ ವೀಡಿಯೋಸ್ ನೋಡಿಲ್ಲ, ಹೋಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.